ಆರ್ಮಿ ಡಿಸ್ಪೋಸಲ್ ವೆಹಿಕಲ್ 2021 ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಮತ್ತೆ ಸಾಫ್ಟ್ ಟಾಪ್ ಕೂಡ ಹೊಸದು ಹಾಕಿದೀವಿ ಮಾರುತಿ ಜಿನಿ ಅಂದನೆ. ಈ ವೆಹಿಕಲ್ ನಾವು 4,85,000 ಕೋಟ್ ಮಾಡಿದೀವಿ. 4,60,000 ರೂಪಾಯಿ ಬಂದ್ರೆ ವಿತ್ ಟ್ರಾನ್ಸ್ಫರ್ ನಾನು ಮಾಡ್ಕೊಡ್ತೀನಿ. ಈ ವೆಹಿಕಲ್ 4,85,000 ಬಂದ್ರೆ ನಾನು ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತೀನಿ. 485,000. ಓಕೆ, ಅಪರೂಪಕ್ಕೊಮ್ಮೆ ಈ ತರ ಒಂದು ವಿಡಿಯೋ ಮಾಡೋಕ್ಕಾಗುತ್ತೆ. ಸೊ ಇವತ್ತೇನು ನೋಡ್ತಾ ಇದ್ದೀರಾ, ಇದು ಬಂತು 4x4 ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಇದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ, 6,20,000 ರೂಪಾಯಿಗೆ ನಾನು ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತೀನಿ. ಮೊದಲಿಗೆ ನನ್ನ ಹತ್ರ ಸಿವಿಲಿಯನ್ ವೆಹಿಕಲ್ ಸರ್. ಈಗ ಜಿಪ್ಸಿ ಅಂತ ಬಂದ್ರೆ ಸಿವಿಲಿಯನ್ ವೆಹಿಕಲ್, ಡಿಪಾರ್ಟ್ಮೆಂಟ್ ವೆಹಿಕಲ್, ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬರ್ಸ್ ಆಫ್ ವೆಹಿಕಲ್ ಜಾಸ್ತಿ ಬರೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕಿಂತ ನಂಬರ್ಸ್ ಜಾಸ್ತಿ ಬರೋದು ಎಕ್ಸ್ ಆರ್ಮಿ ವೆಹಿಕಲ್ಸ್. ಇದೆಲ್ಲ ನಿಮಗೆ ಕಂಪ್ನಿ ಕ್ಲೈಮ್ ಇರೋದು 15 ಕಿಲೋಮೀಟರ್. ನಾನು 13 ಕಿಲೋಮೀಟರ್ ಸಜೆಸ್ಟ್ ಮಾಡ್ತೀನಿ. 15 ಕಿಲೋಮೀಟರ್ ಅಂತ ಹೇಳಿದ್ರೆ 18 ತಗೊಂಡವರು ಇದ್ದಾರೆ. ನಮ್ಮ ಹತ್ರ ಗಾಡಿ ತಗೊಂಡು 18 ಕಿಲೋಮೀಟರ್ ಮೇಲೆ ತಗೊಳ್ತಾ ಇದ್ದೀನಿ ಅಂತ ಹೇಳೋರು ಇದ್ದಾರೆ. 8 lakhs. ಓಕೆ, 8 ಲಕ್ಷ. ಸೊ ಆಸ್ ಇಟ್ ಈಸ್ ಅಕ್ಸೆಸರೀಸ್ ಜೊತೆ 8,50,000 ರೂಪಾಯಿಗೆ ಕರ್ನಾಟಕ ನಂಬರ್ ಜೊತೆ ಕ್ಲೋಸ್ ಮಾಡ್ಬೋದು. ನನಗೆ ಅನಿಸಿದ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು 43,000 ಹೌದು, ಅಷ್ಟೇ ಜಿನಿಯಾ ನೋಡಿದೆ. ಈ ವೆಹಿಕಲ್ಗೆ ನಾನು 6,80,000 ಕೋಟ್ ಮಾಡಿದ್ದೀನಿ. ಪ್ರೈಸು ಹೈ ಪ್ರೈಸ್ ಅನಿಸ್ಬೋದು, ಬಟ್ ಶೋರೂಮಿಂದ 2019 ಜಿಪ್ಸಿ ಎಂಡ್ ಆಗುವಾಗ ಕರ್ನಾಟಕದಲ್ಲಿ 7,20,000 ಆನ್ ರೋಡ್ ಪ್ರೈಸ್ ಇತ್ತು. ಅಪರೂಪಕ್ಕೊಮ್ಮೆ ಈ ತರ ಒಂದು ವಿಡಿಯೋ ಮಾಡೋಕ್ಕಾಗುತ್ತೆ. ಸೊ ಇವತ್ತೇನು ನೋಡ್ತಾ ಇದ್ದೀರಾ, ಇದು ಬಂತು 4x4 ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ವಿಷ್ಣು ಕಾರ್ಸ್ ಅಲ್ಲಿ ಯಾವಾಗ ಬಂದ್ರು ಕೂಡ ಇದೇ ತರ ಇರುತ್ತೆ. ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಸರ್, ಈ ತರ ಸಪ್ರೇಟ್ ಆಗಿ ನಿಲ್ಸಿ ವಿಡಿಯೋ ಮಾಡೋಣ ಅಂತ. ಸೊ ಇವತ್ತು ಕೂಡ ಒಂದು ಪ್ಲೇಸ್ ಅಲ್ಲಿ ಇದೆಲ್ಲನೂ ಕೂಡ ನಿಲ್ಸಿದೀವಿ. ಇನ್ನೂ ಒಂದು 2-3 ಗಾಡಿಗಳಿದೆ, ಬಟ್ ಅವೆಲ್ಲನೂ ಕೂಡ ಸರ್ವಿಸ್ಗೆ ಹೋಗಿರೋದ್ರಿಂದ ಅಲಭ್ಯ ಇದೆ. ಬಟ್ ನಿಮ್ಗೆ ಏನಾದ್ರು ಬೇಕಂದ್ರೆ ವಿಡಿಯೋದಲ್ಲಿ ಫೋಟೋಸ್ ಅಲ್ಲಿ ಶೇರ್ ಮಾಡೋಣ. ಓಕೆ ಸರ್, ನಾನೊಬ್ಬ 4x4 ಹಾಫ್ ರೋಡರ್ ಆಗಿರೋದ್ರಿಂದ ನಮಗೆ ಈ 4x4 ವೆಹಿಕಲ್ ಮೇಲೆ ಸ್ವಲ್ಪ ಕ್ರೇಜ್ ಜಾಸ್ತಿ. ಹಾಗೇನೆ ನಮ್ಮ ಹತ್ರ ಈಗ 4x4 ವೆಹಿಕಲ್ಸ್ನ ಕೇಳ್ಕೊಂಡು ತುಂಬಾ ಕಾಲ್ ಬರ್ತವೆ. ಸರ್ ನನಗೆ ಜೀಪ್ ಬೇಕು, ಜಿಪ್ಸಿ ಬೇಕು ಅಂತ. ಅದರಲ್ಲಿ ನಮಗೆ ಸಾಧ್ಯ ಆದಷ್ಟು ಒಳ್ಳೆ ಗಾಡಿಗಳನ್ನ ತರಿಸಿ ಕಸ್ಟಮರ್ಗೆ ಒಂದು ಕೊಡೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ 4x4 ವೆಹಿಕಲಲ್ಲಿ. ಆಮೇಲೆ ಮತ್ತು ನಾವು ಈ 4x4 ಅಲ್ಲಿ ಎಕ್ಸ್ಪರ್ಟ್ ಅಂತ ಏನಿರ್ತಾರೆ ಸರ್, ಜೀಪು ಜಿಪ್ಸಿ ಬಗ್ಗೆ ಆಳವಾಗಿ ತಿಳ್ಕೊಂಡಿರೋರು, ಅವ್ರುಗಳಿಗೆ ನಾವು ಈ ಗಾಡಿಗಳನ್ನ ತೋರ್ಸೋಕ್ಕಾಗಲ್ಲ ಸರ್. ಅವರು ತುಂಬ ಎಕ್ಸ್ಪರ್ಟ್ ಇರ್ತಾರೆ. ಮತ್ತು ಅವ್ರ ಗಾಡಿನೇ ಅವರಿಗೆ ತುಂಬ ಹೆಚ್ಚು ಖರ್ಚು ಮಾಡಿ ತುಂಬ ಪ್ರೆಸ್ಟಿಂಗ್ ಕಂಡೀಷನ್ ಇಟ್ಟಿದ್ದೀನಿ ಅಂತ ಅವ್ರು ಫೀಲ್ ಮಾಡ್ತಾ ಇರ್ತಾರೆ. ಬಟ್ ನಾವು ಬೀಂಗಿ ಹಾಫ್ ರೋಡರು, ನಾನು ಆಫ್ ರೋಡ್ ಓಡಿಸ್ತೀನಿ ಮತ್ತು ವೆಹಿಕಲ್ನ ಸೇಲು ಮಾಡೋದ್ರಿಂದ ಇರೋದ್ರಲ್ಲಿ ಯಾವುದು ಬೆಸ್ಟ್ ಕ್ವಾಲಿಟಿ ವೆಹಿಕಲ್ ಇದೆ ಅದನ್ನು ತರಿಸಿ ಒಂದು ಕೊಡೋ ಪ್ರಯತ್ನ ಮಾಡ್ತಾ ಇರ್ತೀನಿ ಸರ್. ತಪ್ಪಾಗಿದ್ರೆ ಅನ್ಯತಾ ಭಾವಿಸ್ಬೇಡಿ. ಇದು ಹೊಸದಾಗಿ ಯಾರು 4x4 ತಗೋಬೇಕು ಅಂತ ಇರ್ತಾರೆ ಅವ್ರಿಗೆಲ್ಲ ನಾವು ಒಂದು ಕಲೆಕ್ಷನ್ನ ಇದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನನ್ನ ಹತ್ರ ಸಿವಿಲಿಯನ್ ವೆಹಿಕಲ್ ಸರ್. ಈಗ ಜಿಪ್ಸಿ ಅಂತ ಬಂದರೆ ಸಿವಿಲಿಯನ್ ವೆಹಿಕಲ್, ಡಿಪಾರ್ಟ್ಮೆಂಟ್ ವೆಹಿಕಲ್, ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬರ್ಸ್ ಆಫ್ ವೆಹಿಕಲ್ ಜಾಸ್ತಿ ಬರೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕಿಂತ ನಂಬರ್ಸ್ ಜಾಸ್ತಿ ಬರೋದು ಎಕ್ಸ್ ಆರ್ಮಿ ವೆಹಿಕಲ್ಸ್. ಈ ಥರದಲ್ಲಿ 3 ಥರದ ವೆಹಿಕಲ್ ನನ್ನ ಹತ್ರ ಇವತ್ತು ಅವೈಲೇಬಲ್ ಇದೆ. ಇದು ಬಂದು ಸಿವಿಲಿಯನ್ ವೆಹಿಕಲ್ 2012 ಮಾಡಲು, ಹಾರ್ಡ್ ಟಾಪ್ HT ಅಂತ ಕರೀತಾರೆ. ಜಿಪ್ಸಿ ಕಿಂಗ್ HT ಅಂತ ಕರೀತಾರೆ. ಹಾರ್ಡ್ ಟಾಪ್ ಇದು ಫೈಬರ್ ಟಾಪ್ ಬರ್ತದೆ ವೆಹಿಕಲ್. ಇದು ಫ್ಯಾಕ್ಟ್ರಿ ಫಿಟ್ಟೆಡ್ ಇದು. ಮತ್ತೆ ಇದು ಕಂಪ್ನಿಯಿಂದನೇ ಹಾರ್ಡ್ ಟಾಪ್ ಆಗಿರೋದು. ಕಂಪ್ನಿಯಿಂದ ಹೇಗೆ ವೈಟ್ ಕಲರ್ ಬಂದಿತ್ತು ಅದೇ ತರ ಇದೆ. ನೀವು ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ಪ್ರೆಸ್ಟಿಂಗ್ ಕಂಡೀಷನ್ ಇದೆ. ಜಸ್ಟ್ 43,000 ಕಿಲೋಮೀಟರ್ ಅಷ್ಟೇ ಡ್ರೈವನ್ ಆಗಿರೋದು ಇದು. ಓಕೆ, 43,000. ಇದು ಪೆಟ್ರೋಲ್ ಡೀಸೆಲ್ ಸರ್? ಜಿಪ್ಸಿ 4x4 ಮತ್ತೆ ಮ್ಯಾನ್ಯುಯಲ್ ಪೆಟ್ರೋಲ್ ಇದರಷ್ಟೇ ಬರೋದು. ಓಕೆ, ಡಿಫ್ರೆನ್ಸ್ ಬರೋದು ಒಂದು ಹಾರ್ಡ್ ಟಾಪ್, ಇನ್ನೊಂದು ಸಾಫ್ಟ್ ಟಾಪ್, ಎರಡೇ ವೇರಿಯಂಟ್ ಬರೋದು. ಡೀಸೆಲ್ ಬರೋದಿಲ್ಲ. ಡೀಸೆಲ್ ಬಿಫೋರ್ 2000 ಇಸ್ವಿಗೂ ಮುಂಚೆ ಗೌರ್ಮೆಂಟಿನ ಒಂದು ಆಪ್ಷನ್ ಇತ್ತು. ಡೀಸೆಲ್ ವೆಹಿಕಲ್ನ, ಡೀಸೆಲ್ ಇಂಜಿನ್ನ ನಾವು ಕನ್ವರ್ಷನ್ ಮಾಡಿ, ಪೆಟ್ರೋಲ್ ಇಂಜಿನ್ನ ನಾವು ತೆಗೆದು ಸ್ವಾಪ್ ಮಾಡಿ ಡೀಸೆಲ್ ಇಂಜಿನ್ನ ಕನ್ವರ್ಷನ್ ಮಾಡ್ಕೊಳ್ಳೋಂಥ ಒಂದು ಆಪ್ಷನ್ ಇರ್ತಾ ಇತ್ತು. ಅದು 2000 ಇಸ್ವಿ ಮೇಲೆ ನಾನು ಅದನ್ನು ನೋಡಿಲ್ಲ, ಅದನ್ನು ಓವರ್ ರೋಲ್ ಮಾಡಿದ್ದಾರೆ. ಹಾಗಾಗಿ ಜಿಪ್ಸಿ ಫ್ಯಾಕ್ಟ್ರಿ ಫಿಟ್ಟೆಡ್ ಬರೋದು ಪೆಟ್ರೋಲ್ ಇಂಜಿನಲ್ಲೇ. ಅದರಲ್ಲೂ ನಾವು ಒಂದು ಪ್ರೊಕ್ಯೂರ್ ಮಾಡೋಂಥ ವೆಹಿಕಲ್ MPFI ಇಂಜಿನು. ಇದಕ್ಕಿಂತಲೂ ಹಿಂದೆ ಬರ್ತಾ ಇದ್ದು ಕಾರ್ಬೋರೇಟರ್ ಇಂಜಿನ್ ಬರ್ತಾ ಇತ್ತು. ಕಾರ್ಬೋರೇಟರ್ ಇಂಜಿನ್ ವೆಹಿಕಲಲ್ಲಿ ಏನಾಗ್ತಾ ಇತ್ತು ಅಂದರೆ ಓಡಿಸೋ ಫೀಲ್ ಕಡಿಮೆ ಇರ್ತದೆ, ಮಿಸ್ಸಿಂಗ್ ಸ್ವಲ್ಪ ಜಾಸ್ತಿ ಬರ್ತದೆ, ಫ್ಯೂಯಲ್ ಅವರೇಜ್ ಕಡಿಮೆ ಕೊಡುತ್ತೆ, ಆ ಥರದ್ದೆಲ್ಲ ಇರುತ್ತೆ. ಇದೆಲ್ಲ ನಿಮಗೆ ಕಂಪ್ನಿ ಕ್ಲೈಮ್ ಇರೋದು 15 ಕಿಲೋಮೀಟ್ರು. ನಾನು 13 ಕಿಲೋಮೀಟ್ರ್ ಸಜೆಸ್ಟ್ ಮಾಡ್ತೀನಿ. 15 ಕಿಲೋಮೀಟ್ರ್ ಅಂತ ಹೇಳಿದರೆ 18 ತಗೊಂಡವರು ಇದ್ದಾರೆ. ನಮ್ಮ ಹತ್ರ ಗಾಡಿ ತೊಗೊಂಡು 18 ಕಿಲೋಮೀಟ್ರ್ ಮೇಲೆ ತೊಗೊಳ್ತಾ ಇದ್ದೀನಿ ಅಂತ ಹೇಳೋರು ಇದ್ದಾರೆ. ಡಿಪೆಂಡ್ಸ್ ಅವ್ರದ್ದು ಡ್ರೈವಿಂಗ್ ಕಂಡೀಷನಲ್ಲಿ. ಹಾಗಾಗಿ ನಾವು ಆಫ್ ರೋಡ್ ವೆಹಿಕಲಲ್ಲಿ ಮೈಲೇಜ್ ಇಷ್ಟೇ ಅಂತ ಹೇಳಕ್ಕೆ ಬರಲ್ಲ. ಯಾರಾದರೂ ಕೇಳಿದರೆ ಜಿಪ್ಸಿ ಎಷ್ಟು ಮೈಲೇಜ್ ಬರುತ್ತೆ ಅಂದರೆ ಸರ್, ಕಂಪ್ನಿ 15 ಕಿಲೋಮೀಟ್ರ್ ಹೇಳಿದೆ, ನಾವು 13 ಹೇಳ್ಬೋದು ಅದಷ್ಟೇ. ಇದು ನೋಡ್ತಿದ್ರೆ 2012 ಏನು ಆಕ್ಸೆಸರೀಸ್ ಅಂದರೆ ಪವರ್ ಸ್ಟೇರಿಂಗ್ ಆಗಿರ್ಬೋದು, AC ಆಗಿರ್ಬೋದು, ಅಡಿಷನಲ್ ಆಕ್ಸಿಲರಿ ಲ್ಯಾಂಪ್ ಆಗಿರ್ಬೋದು, ಆ ಥರ ಏನು ಫಿಟ್ಮೆಂಟ್ ಆಗಿಲ್ಲ. 4 ಕೂಡ ಮಿಶಿಲಿಂದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ. 4x4 ಎಲ್ಲ ಪಕ್ಕ ವರ್ಕಿಂಗ್ ಕಂಡೀಷನ್ ಇದೆ. ರೀಪೇಂಟ್ ಎಲ್ಲೂ ಆಗಿಲ್ಲ, ಇದು ಫ್ಯಾಕ್ಟ್ರಿ ಪೇಂಟಲ್ಲಿ ಇದೆ. ಕೆಲವರು ಸರ್ ನನಗೆ ಆರ್ಮಿ ವೆಹಿಕಲ್ ಬೇಡ, ಸಿವಿಲಿಯನ್ ವೆಹಿಕಲೇ ಬೇಕು, ಒರಿಜಿನಲ್ ಪೇಂಟ್ ಇರೋದು ಬೇಕು ಅಂತಾರೆ. ಅವ್ರಿಗೋಸ್ಕರ ಈ ವೆಹಿಕಲು 2012 ಮಾಡಲ್ ಸಿಂಗಲ್ ಓನರು, 43,000 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. ಇದಕ್ಕೆಲ್ಲ ಸರ್ವಿಸ್ ಹಿಸ್ಟ್ರಿ ನಾವು ಕೊಡೋಕೆ ಬರಲ್ಲ ಸರ್. ಜಿಪ್ಸಿದು ಕೆಲವರು ಸರ್ವಿಸಿಗೆ ಶೋರೂಮ್ಗೆ ಹೋಗೋದೇ ಇಲ್ಲ.
ಹಂಗಾಗಿ ಡಿಪೆಂಡ್ಸ್ ಅದನ್ನ ಫಿಸಿಕಲ್ ಕಂಡೀಷನ್ ಮೇಲೆ ನಾವು ಜಡ್ಜ್ ಮಾಡಬೇಕಾಗತ್ತೆ ಇದಿಷ್ಟೇ ಓಡಿದೆ ಅಂತ. ನೀವು ಏನಾದರೂ ನಿಮಗೆ ತಗೊಳ್ಳೇಬೇಕು ಅನ್ನೋ ಇಂಟ್ರೆಸ್ಟ್ ಇದು 43,000 ಓಡಿದೆ ಇಲ್ವ ಅನ್ನೋ ಕ್ಲಾರಿಫಿಕೇಶನ್ ಬೇಕು ಅಂದರೆ ಯಾರು ಇದ್ರ ಬಗ್ಗೆ ಮೆಕ್ಯಾನಿಕ್ ಟೆಕ್ನಿಷಿಯನ್ ಗೊತ್ತಿರೋದ್ರೆ ಕರ್ಕೊಂಡ್ಬಂದು ಚೆಕ್ ಮಾಡಿ ತಗೋಬೋದು. ನನಗೆ ಅನಿಸಿದ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ 43,000 ಹೌದು ಅಷ್ಟೇ ಜಿನಿಯನ್ ನೋಡಿದೆ. ಈ ವೆಹಿಕಲ್ಗೆ ನಾನು 6,80,000 ಕೋಟ್ ಮಾಡಿದ್ದೀನಿ. ಪ್ರೈಸು ಹೈ ಪ್ರೈಸ್ ಅನಿಸ್ಬೋದು, ಬಟ್ ಶೋರೂಮಿಂದ 2019 ಜಿಪ್ಸಿ ಎಂಡ್ ಆಗುವಾಗ ಕರ್ನಾಟಕದಲ್ಲಿ 7,20,000 ಆನ್ ರೋಡ್ ಪ್ರೈಸ್ ಇತ್ತು. ಇವತ್ತು ಆ ವೆಹಿಕಲ್ ಎಲ್ಲ 10 ಲಕ್ಷ ರೂಪಾಯಿ ಮೇಲೆ ಸೇಲ್ ಮಾಡಿದ್ದವ್ರು ಇದ್ದಾರೆ, ತೊಗೊಂಡವ್ರು ಇದ್ದಾರೆ. ಹಂಗಾಗಿ ಈ ವೆಹಿಕಲ್ಗೆ ನಾವು 6,80,000 ಕೋಟ್ ಮಾಡಿದ್ದೀನಿ. 6,50,000 ಬಂದರೆ ಇದನ್ನು ಕರ್ನಾಟಕ ನಂಬರ್ ಮೈಗ್ರೇಷನ್ ಮಾಡಿ ಕೊಡ್ತೀನಿ ಸರ್. ಓಕೆ, 6,50,000. ಹಾಂ, ಓಕೆ. ನೆಕ್ಸ್ಟ್ ಸರ್, ಇದು 2014 ಸೆಕೆಂಡ್ ಓನರ್ ಸರ್. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ವೆಹಿಕಲ್ಲು. ಓಕೆ, ಅದನ್ನ ಪಂಜಾಬಲ್ಲಿ ಮತ್ತೆ ರೀನಂಬರ್ ಮಾಡಿದ್ದಾರೆ. ಈ ವೆಹಿಕಲ್ ನಾನು 4,85,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಆಗಿ ಚೇಂಜ್ ಮಾಡಿ. ಇದು ಕೂಡ ನಿಮಗೆ ಕಂಪ್ಲೀಟ್ ರಿಸ್ಟೋರ್ಡ್ ಆಗಿದೆ. ಇಂಜಿನ್ನು, ಪೇಂಟಿಂಗು, ಸಾಫ್ಟ್ ಟಾಪು ಎಲ್ಲವೂ ರಿಸ್ಟೋರೇಷನ್ ಆಗಿರೋಂಥ ವೆಹಿಕಲ್ ಇದು. ಇದಕ್ಕೆ ನಿಮಗೆ ಕಬ್ಬಿಣದಂದ್ರೆ 3mm ಶೀಟಲ್ಲಿ ಗಟ್ಟಿದು ಬಂಪರ್ ಹಾಕಿದ್ದಾರೆ. ಇದು ಆಕ್ಚುಲಿ ಜಿಪ್ಸಿಲ್ ಬರೋದು ತಗಡಿನ ಬಂಪರ್ ಬರುತ್ತೆ. ಇದರಲ್ಲಿ ಒಳ್ಳೆ 3mm ಶೀಟ್ ಇಂದ್ರಲ್ಲಿ ಒಳ್ಳೆ ಗಟ್ಟಿ ಬಂಪರ್ ಮಾಡಿದ್ದಾರೆ. ಹಾಫ್ ರೋಡ್ಗೆ ಮತ್ತೆ ಫಾರ್ಮ್ ಯೂಸ್ಗೆ ಇದು ಸೂಟಬಲ್ ಆಗಿರುತ್ತೆ. ಫ್ರಂಟ್ ಮತ್ತೆ ಬ್ಯಾಕ್ ಇರುತ್ತೆ. 4 ಕೂಡ ಗುಡಿಯಾರ್ದು ಹೊಸ ಟೈರ್ಸ್ ಇದೆ ರೇಡಿಯಲ್ಲು. ಈ ವೆಹಿಕಲ್ 4,85,000 ಬಂದರೆ ನಾನು ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತೀನಿ. 485,000. ಓಕೆ. ಇದಕ್ಕೆ ನಾವು ಆರ್ಮಿ ಗ್ರೀನ್ ಅಂತ ಕಲರಿಗೆ ಹೆಸರು ಕೊಡ್ತೀವಿ. ಅದು ಬಂದು ಸೂಪರ್ ವೈಟ್. ಇದು ಆರ್ಮಿ ಗ್ರೀನ್ ಅಂತಾನೆ ಜನ ಕರೀತಾರೆ. ಇದು ಹಾರ್ವೆಸ್ಟ್ ಗ್ರೀನ್. ಇದು ನೋಡ್ಲಿಕ್ಕೆ ನಿಮಗೆ ಫೋಟೋದಲ್ಲಿ ವಿಡಿಯೋದಲ್ಲಿ ಗ್ರೀನ್ ಬ್ಲಾಕ್ ತರ ಕಾಣಿಸ್ತಾ ಇರ್ತಿರ್ಬೋದು, ಬಟ್ ಇದು ಹಾರ್ವೆಸ್ಟ್ ಗ್ರೀನ್ ಮೆಟಾಲಿಕ್ ಕಲರ್ ಬರ್ತದೆ. ಇದು 2009 ಮ್ಯಾನುಫ್ಯಾಕ್ಚರ್ಡ್ ಆರ್ಮಿ ಡಿಸ್ಪೋಸಲ್ ವೆಹಿಕಲ್. 2021 ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಈ ವೆಹಿಕಲ್ ಅಲ್ಲಿ ಟೈರ್ಸು ನನಗೆ ಫ್ಲಾಟ್ ಆಗಿರೋದೇ ಸಿಕ್ಕಿರೋದು. ನೀವು ಕಸ್ಟಮರ್ ಹೆಂಗೆ ನನಗೆ ಸರ್ ಇಲ್ಲ ಇದಕ್ಕೆ ಇದೇ ತರ ಟೈರ್ ಬೇಕು ಅಂದ್ರೆ ನಾನು ಅದನ್ನ ಪ್ರೊವೈಡ್ ಮಾಡಿ ಕೊಡ್ತೀನಿ. ಮತ್ತೆ ನಮ್ಮಲ್ಲಿ ಈಗ ಕಸ್ಟಮೈಸ್ ಮಾಡಿ ಕೊಡುವಂತ ಒಂದು ಆಪ್ಷನ್ ಕೂಡ ನಾವು ಸ್ಟಾರ್ಟ್ ಮಾಡಿದೀವಿ ಸರ್. ಜಿಪ್ಸಿಲಿ ನನಗೆ ತುಂಬಾ ಇಲ್ಲೆಲ್ಲ ವಿಂಡ್ಶೀಲ್ಡ್ ಹತ್ರ ಲ್ಯಾಂಪ್ಸ್ ಬರುತ್ತೆ, ಇಲ್ಲೊಂದು ಏರ್ ಸ್ನಾರ್ಕಲ್ ಬರುತ್ತೆ ವಾಟರ್ ವೈಡಿಂಗ್ ಮಾಡೋದಕ್ಕೆ ಅಂತೇಳಿ, ಅದು ಹಾಫ್ ರೋಡ್ ಬಂಪರ್ಸು. ಅದೆಲ್ಲ ಡಿಪೆಂಡ್ಸು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ. ನಿಮ್ಮ ಟೇಸ್ಟ್ ಪ್ರಕಾರನೇ ನಾವು ಈ ಗಾಡಿಗಳನ್ನೇ ಮಾಡಿಫೈ ಮಾಡಿಕೊಡೋದಾಗ್ಲಿ ಅಥವಾ ಮಾಡಿಫೈ ಮಾಡಿದ ಗಾಡಿಗಳನ್ನಾದ್ರೂ ಸರಿ ಕೊಡುವಂಥ ಒಂದು ಆಪ್ಷನ್ ನಮ್ಮ ಹತ್ರ ಇದೆ. ಯಾರಿಗೆಲ್ಲ ನಿಮಗೆ ಆ ಥರ ಇಂಟ್ರೆಸ್ಟ್ ಇದ್ರೆ ಸರ್ ಈ ಥರ ಸ್ಟಾಕ್ ವೆಹಿಕಲ್ ಎಲ್ಲ ಮಾಡಿಫೈಡ್ ಆಗಬೇಕು, ಇಲ್ಲ ಇದೇ ವೆಹಿಕಲ್ ಮಾಡಿಫೈಡ್ ಆಗಿ ಮಾಡಿಕೊಡ್ಬೇಕು ಅಂದರೆ ನೀವು ಬಂದು ನಮ್ಮ ಹತ್ರ ಕೂತು ಮಾತಾಡಿದರೆ ನಿಮ್ಮ ಒಂದು ಟೇಸ್ಟ್ ಪ್ರಕಾರ ನಾವು ಜಿಪ್ಸಿನ ರೆಡಿ ಮಾಡಿ ಕೊಡ್ತೀವಿ. ಓಕೆ. ಪ್ರೈಸು ಸರ್ ಇದು? ಸರ್ ಇದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ, 6,20,000 ರೂಪಾಯಿಗೆ ನಾನು ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ. 6,20,000. ಇದು ಕಂಪ್ಲೀಟ್ಲಿ ರಿಸ್ಟೋರ್ಡ್ ವೆಹಿಕಲ್, ಮೆಕ್ಯಾನಿಸಮ್ ಆ್ಯಂಡ್ ಬಾಡಿ. ಓಕೆ. ನೆಕ್ಸ್ಟ್ ಸರ್, ಥಾರ್ ಸಿಆರ್ಡಿ. ಓಕೆ. 2017 ಮಾಡಲು ಸರ್. 88,000 ಕಿಲೋಮೀಟರ್ ಓಡಿದೆ. ಇದು ಫ್ಲಾಶ್ ರೆಡ್ ಕಲರ್ಲಿದೆ. ಈ ವೆಹಿಕಲ್ ಬಂದು ಸಿಂಗಲ್ ಓನರು ವಿತ್ ಕರ್ನಾಟಕ ನಂಬರ್. ನಾನು ಫ್ರೆಶ್ ಇನ್ಶೂರೆನ್ಸ್ ಜೊತೆ ಇದನ್ನ 8 ಲಕ್ಷ ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 17 ಮಾಡಲು. ಹಾರ್ಡ್ ಟಾಪ್ ಇದೆ ಈ ವೆಹಿಕಲ್ ಅಲ್ಲಿ, ಫೈಬರ್ದ ಹಾರ್ಡ್ ಟಾಪ್ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಆಕ್ಸೆಸರೀಸ್ ಆಗಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಅಲಾಯ್ ವೀಲ್ ಫಿಟೆಡ್ ಆಗಿದೆ. ಎಷ್ಟು ಓಡಿದೆ ಸರ್ ಇದು? 88,000. ಪೆಟ್ರೋಲ್ ಡೀಸೆಲ್ ಇದು ಸರ್? ಇದು ಡೀಸೆಲ್. ಥಾರ್ ಸಿಆರ್ಡಿ ಎಲ್ಲ ಏನ್ ಬರ್ತೈತಿ ಇದೆಲ್ಲ ಡೀಸೆಲ್ ಬರ್ತಾ ಇದ್ದು. ಆಫ್ಟರ್ BS6 2020 ನಲ್ಲಿ ಏನು ನ್ಯೂ ಜನರೇಷನ್ ಥಾರ್ ಲಾಂಚ್ ಆಯ್ತು, ಅದರಲ್ಲಿ ನಿಮಗೆ ಪೆಟ್ರೋಲ್ ಮತ್ತೆ ಡೀಸೆಲ್ 2 ವೇರಿಯಂಟ್ ಸಿಗುತ್ತೆ. ಈ ಸಿಆರ್ಡಿ ವೇರಿಯಂಟ್ ಎಲ್ಲ ಬರ್ತಾ ಇದೆ ಡೀಸೆಲ್ ಅಲ್ಲಿ ಮಾತ್ರನೇ. ಈ ವೇರಿಯಂಟ್ ಇದ್ದಾಗ ಪೆಟ್ರೋಲ್ ಇರಲಿಲ್ಲ. ಓಕೆ. ಪ್ರೈಸ್ ಎಷ್ಟು ಅಂದ್ರೆ ಸರ್ ಇದು? 8 lakhs. ಓಕೆ, 8 ಲಕ್ಷ. ಸೊ ನೆಕ್ಸ್ಟ್ ಸರ್, ಬ್ಲಾಕ್ ಕಲರ್ ಥಾರ್ ಸರ್. ಇದು ಒಂದು ಕಸ್ಟಮೈಸ್ ಆಗಿರೋಂಥ ವೆಹಿಕಲ್. ಇದರಲ್ಲಿ ಆಕ್ಸೆಸರೀಸ್ ಆಡ್ ಆನ್ ಆಗಿರೋದು ಮತ್ತೆ ಕಸ್ಟಮೈಸ್ ಆಗಿರೋದು ತುಂಬಾ ಇದೆ. ಓಕೆ. ಫಸ್ಟಿಗೆ ವಾಟರ್ ಬೋರ್ಡಿಂಗ್ ಮಾಡೋದಕ್ಕೆ ಸ್ನಾರ್ಕಲ್ ಇದೆ, 6 ಇಂಚಸ್ ಫೆಂಡರ್ ಫ್ಲೇರ್ಸ್ ಇದೆ, ಹಾಫ್ ರೋಡ್ ಬಂಪರ್ ಇದೆ, ಆಫ್ ರೋಡ್ ಲೈಟ್ಸ್ ಇದೆ, LED ಹೆಡ್ ಲ್ಯಾಂಪ್ಸು, ಆಂಗ್ರಿ ಬರ್ಡ್ ಗ್ರಿಲ್ಲು, ಡಿ ಶಾಕಲ್ಸು, ಸೈಡಲ್ಲಿ ರಾಕ್ ಸ್ಲೈಡರ್ಸು, ಫೈಬರ್ ಹಾರ್ಡ್ ಟಾಪು ಮತ್ತೆ ರೋಡ್ ಫೇಸಿಂಗ್ ಸೀಟ್ಸು. ರಿಯರ್ ಕೂಡ ನಿಮಗೆ ಹಾಫ್ ರೋಡ್ ಬಂಪರ್ ಬರುತ್ತೆ ವೆಹಿಕಲ್ ಅಲ್ಲಿ. 31 10.5 15 ಸೈಜ್ ಇಂದು ಎಂಟಿ ಟೈರ್ಸ್ ಇದೆ ವಿತ್ ಹಾಫ್ ರೋಡ್ ರಿಮ್ಮು. ಈ ವೆಹಿಕಲ್ ಕೂಡ ಟ್ರಾನ್ಸಿಟ್ ಅಲ್ಲಿ ನೆನ್ನೆ ಸಂಡೇ ಅಷ್ಟೇ ಇದು ಸಿಕ್ಕಿರೋದು. ಇದು ವಾಶ್ ಆಗಿಲ್ಲ. ಇದೆಲ್ಲ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕಂಟೈನರ್ ಬರುವಾಗ ಧೂಳಾಗಿರೋಂಥದ್ದು. ಇದು 2018 ಮಾಡಲು. 53,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸಿಂಗಲ್ ಓನರ್. ವೆಸ್ಟ್ ಬೆಂಗಾಲ್ ನಂಬರ್ ಅಲ್ಲಿ. ಇದು ಕರ್ನಾಟಕ ನಂಬರ್ ಜೊತೆ ನಾನು 8,50,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತೀನಿ ಆಸ್ ಇಟ್ ಈಸ್ ಇದೇ ತರ. ಇದರಲ್ಲಿ ನೀವು ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು. ಇದಕ್ಕೆ ಪವರ್ ವಿಂಡೋಸ್, ಮ್ಯೂಸಿಕ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕಿಂಗ್ ಈ ತರ ಎಲ್ಲ ಆಡ್ ಆನ್ ಆಗಿದೆ. ಮತ್ತೆ ಇದನ್ನ ಕಸ್ಟಮೈಸ್ ಮಾಡಿರೋಂಥ ಸೀಟ್ ಕವರ್ ಹಾಕಿದ್ದಾರೆ ರೆಡ್ ಕಲರ್. ಅಂದ್ರೆ ಆ ಕಸ್ಟಮರ್ ಏನು ಪ್ರೀವಿಯಸ್ ಕಸ್ಟಮರ್ ಇದ್ರು ಅವರಿಗೆ ಒಳಗಡೆ ರೆಡ್ ಮತ್ತೆ ಬ್ಲಾಕ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ಅನ್ಸುತ್ತೆ. ಅವ್ರು ರೆಡ್ ಅಲ್ಲಿ ಮಾಡಿದ್ದಾರೆ. ನೀವು ಬೇಡ ಅಂದ್ರೆ ಇದನ್ನ ವಾಪಸ್ ರಿಟೈನ್ ಮಾಡಿ ಒರಿಜಿನಲ್ ಕಂಡೀಷನ್ಗೂ ಕೂಡ ಮತ್ತೆ ಸೀಟ್ ಕವರ್ನ ಬ್ಲಾಕ್ ಆಗಿ ಕೂಡ ಕನ್ವರ್ಷನ್ ಮಾಡ್ಕೋಬಹುದು. ಈ ಕಸ್ಟಮರ್ ಹಳೆ ಕಸ್ಟಮರ್ ಮಾಡಿರೋ ಪ್ರಕಾರ ಇದು ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಇದೆ. ಈ ವೆಹಿಕಲ್ ನಾನು ಕರ್ನಾಟಕ ನಂಬರ್ ಜೊತೆ ಆಸ್ ಇಟ್ ಈಸ್ ಬಾಡಿ ಪಾಲಿಶಿಂಗು ವ್ಯಾಕ್ಸಿಂಗ್ ಆಗುತ್ತೆ. ಆಕ್ಸೆಸರೀಸ್ ಅಲ್ಲಿ ಯಾವುದು ರಿಮೂವ್ ಮಾಡೋದಲ್ಲೇ ಆಸ್ ಇಟ್ ಈಸ್ ಆಕ್ಸೆಸರೀಸ್ ಜೊತೆ 8,50,000 ರೂಪಾಯಿಗೆ
ಕರ್ನಾಟಕ ನಂಬರ್ ಜೊತೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ 8,50,000 8,50,000ಕ್ಕೆ. ಇದು ಬಿಟ್ಟು ಸರ್ ಇನ್ನೂ ಎಷ್ಟಿದೆ ನಿಮ್ಮ ಹತ್ರ? ಸರ್ ಇದೇ ಥರದ್ರೆ ಅಂದರೆ ಇದು ಕಸ್ಟಮೈಸ್ ಆಗಿರೋ ವೆಹಿಕಲ್ 2018 ಸಿಂಗಲ್ ಓನರ್. ನಮ್ಮ ಹತ್ರ ಇನ್ನೊಂದು 2018 ಕಸ್ಟಮೈಸ್ ಆಗಿಲ್ಲದ್ರೆ ಸ್ಟಾಕ್ ಕಂಡೀಷನ್ಲಿರೋ ಒರಿಜಿನಲ್ ಕಂಡೀಷನ್ಲಿರೋ 31,000 ಡ್ರೈವ್ 31,000 ಓಡಿದೆ 18 ಮಾಡಲ್ ಇದೆ. ಅದು ಕೂಡ 8,50,000 ರೂಪಾಯಿನೇ. ಕಡಿಮೆ ಡ್ರೈವನ್ ಆಗಿದೆ 31,000 ಮತ್ತೆ ಒರಿಜಿನಲ್ ಕಂಡೀಷನ್. ಕೆಲವರು ಸರ್ ನನಗೆ ಕಸ್ಟಮೈಸ್ ಆಗಿರಬಾರ್ದು ಒರಿಜಿನಲ್ ಕಂಡೀಷನ್ ಇರಬೇಕು ಅಂತಾರೆ, ಅವ್ರಿಗೋಸ್ಕರ ಆ ವೆಹಿಕಲ್. ಕೆಲವರು ಕಸ್ಟಮೈಸ್ ಆಗಿರೋ ವೆಹಿಕಲ್ ಬೇಕು ಅಂತಾರೆ, ಅವ್ರಿಗೋಸ್ಕರ ಈ ವೆಹಿಕಲ್. ಸರ್ ಎರಡಕ್ಕೂ ಅವರೇಜ್ ಆಗಿರಬೇಕು, ನನಗೆ ಹಾರ್ಡ್ ಟಾಪ್ ಇರಬೇಕು, ಅಲಾಯ್ ವೀಲ್ ಇರಬೇಕು, ಜಾಸ್ತಿ ಮಾಡಿಫಿಕೇಶನ್ ಕಡಿಮೆ ಇರಬೇಕು ಅಂತಾರೆ, ಅವರಿಗೋಸ್ಕರ ಈ ವೆಹಿಕಲ್. ಎಲ್ಲ ಥರದ್ದು ಇಟ್ಟಿದ್ದೀವಿ, ನಿಮ್ಮ ಚಾಯ್ಸ್. ನೀವು ಇಲ್ಲಿ ಬಂದು ಫಿಸಿಕಲ್ ಆಗಿ ವೆಹಿಕಲ್ ಕಂಡೀಷನ್ ನೋಡಿ, ನಿಮ್ಮ ಯಾರು ಟೆಕ್ನಿಷಿಯನ್ ಅಥವಾ ಮೆಕ್ಯಾನಿಕ್ ಅಥವಾ ಮಹೀಂದ್ರ ಶೋರೂಮಲ್ಲಿ ವೆಹಿಕಲ್ಗಳನ್ನ ಟೆಸ್ಟ್ ಮಾಡಿಸಿ ಆಮೇಲೆ ನೀವು ತೊಗೊಂಡು ಹೋಗ್ಬೋದು. ಓಕೆ ಸರ್ ಇದೊಂದು ಸ್ವಲ್ಪ ನಮ್ಮ ಊರಿಗೆ ಹೋಗಿತ್ತು, ಊರಿಂದ ಸ್ವಲ್ಪ ಗಾಡಿ ಬರೋದು ಲೇಟ್ ಆಗಿತ್ತು, ಹಂಗಾಗಿ ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇದೀವಿ ಇದ್ರ ವಿಡಿಯೋನ. ಸರ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದು ಡಿಸ್ಪೋಸಲ್ ವೆಹಿಕಲ್ ತಗೊಂಡು ರಿಸ್ಟೋರೇಷನ್ ಮಾಡಿರೋಂಥದ್ದು. ಮೆಟಾಲಿಕ್ ಬ್ಲೂ ಕಲರ್ ಇದೆ ವೆಹಿಕಲ್. 2000 ಮಾಡಲ್ ಇದು, MPF ಇಂಜಿನ್ 2000 ಮಾಡಲು, ಸಾಫ್ಟ್ ಟಾಪ್ ಇದು. ಇದರಲ್ಲಿ ನಿಮಗೆ ಗುಲ್ಬರ್ಗ ಪಾಸಿಂಗ್ ರಿಜಿಸ್ಟ್ರೇಷನ್ ಆಲ್ರೆಡಿ ಕರ್ನಾಟಕದ ವೆಹಿಕಲ್, ಕರ್ನಾಟಕದಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ಈ ವೆಹಿಕಲ್ನ ನಾವು ಆಸ್ ಇಟ್ ಈಸ್ ಅಲಾಯ್ ವೀಲು ಮತ್ತೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಸೆಟ್ ಆಫ್ 5 ಅಲಾಯ್ ವೀಲ್ ಇದೆ, ಮತ್ತೆ ಸಾಫ್ಟ್ ಟಾಪ್ ಕೂಡ ಹೊಸದು ಹಾಕಿದ್ದೀವಿ ಮಾರುತಿ ಜಿನಿಯಿಂದನೇ. ಈ ವೆಹಿಕಲ್ನ ನಾವು 4,85,000 ಕೋಟ್ ಮಾಡಿದ್ದೀವಿ. 4,60,000 ರೂಪಾಯಿ ಬಂದರೆ ವಿತ್ ಟ್ರಾನ್ಸ್ಫರ್ ನಾನು ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ಶಿಪ್ಪಲ್ಲಿ ಈಗ ಆಲ್ರೆಡಿ ವೆಹಿಕಲ್ ಇದೆ, ತಗೊಳ್ಳೋರು ಥರ್ಡ್ ಓನರ್ ಆಗ್ತಾರೆ. 460ಕ್ಕೆ 2000 ಮಾಡಲು MPF ಇಂಜಿನ್ನು. ಓಕೆ ಈ ಇದ್ರದ್ದು ಫಿಟ್ನೆಸ್ ಬಂದು ನಿಮಗೆ 2027ವರೆಗೂ ಇದೆ. ಓಕೆ 2027 ವರೆಗೂ ಫಿಟ್ನೆಸ್ ಇದೆ. ಓಕೆ ಈ ಐಫೋನ್